ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ ವಿತ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, 4 ಚಾಯ್ಸಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್. ಇಲ್ಲಿ ನಿಮಗೆ ಒಟ್ಟು 2 ಕ್ವೆಶನ್ಸ್ ಇರುತ್ತೆ ಮಕ್ಕಳ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಕ್ವೆಶನ್ ನಂಬರ್ 1 ನೋಡಿ, ದ ಆಕ್ಟಿವಿಟೀಸ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ ಸ್ಟಾರ್ಟೆಡ್ ಇನ್ ಇಂಡಿಯಾ ಬೈ. ಇಲ್ಲಿ ಆಯ್ಕೆಗಳಿದೆ ಅಲ್ಲ ಮಕ್ಕಳ, ಕರೆಕ್ಟಾದ ಆನ್ಸರ್ ಬಂದು ಆಯ್ಕೆ ಬಿ, ಆಪ್ಷನ್ ಬಿ, ಆನಿ ಬೆಸೆಂಟ್. ಕ್ವೆಶನ್ ನಂಬರ್ 2 ನೋಡಿ, ವೈಲ್ ದ NITI ಆಯೋಗ್ ಈಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್, ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಈಸ್ ಹ್ಯಾಂಡಲ್ಡ್ ಬೈ ಡ್ಯಾಶ್ ಅಂತ ಇರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವೈಸ್ ಪ್ರೆಸಿಡೆಂಟ್. ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 ಸೆಂಟೆನ್ಸ್ ಈಚ್. ಇಲ್ಲೂ ಸಹ ನಿಮಗೆ 2 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಕ್ವೆಶನ್ ನಂಬರ್ 3, ವೈ ವಾಸ್ ದ ಈಕ್ವಲ್ ವೇಜಸ್ ಆ್ಯಕ್ಟ್ ಎನ್ಯಾಕ್ಟೆಡ್? ಈಕ್ವಲ್ ವೇಜಸ್ ಆ್ಯಕ್ಟ್ enacted because to eliminate discrimination in remuneration. Next is question number 4. Why is desert soil is not suitable for agriculture? Answer is, since it is less retentive, moisture gets reduced and dries out quickly. That's why the desert soil is not suitable for agriculture. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 3 to 4 ಸೆಂಟೆನ್ಸಸ್ ಈಚ್. ಇಲ್ಲಿ 2 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಕ್ವೆಶನ್ ನಂಬರ್ 5 ನೋಡಿ, ಅನಲೈಸ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಒನ್ ಆಫ್ ದ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್ ಆಫ್ ಇಂಡಿಯಾ. ಆನ್ಸರ್ ಈಸ್ ಪಾವರ್ಟಿ, ಹೆಲ್ತ್ ಇಶ್ಯೂಸ್, ಕ್ರೈಮ್ಸ್, ಕರಪ್ಷನ್, ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್, ಚೀಟಿಂಗ್, robbery, prostitution. These are all the reasons to consider as unemployment is one of the serious social problem of India. Okay. Question number 6. What are the objectives of the 5-year plans? Answer is, objective of 5 years plans are eradication of poverty, improving standard of living, increasing production, increasing unemployment opportunities, reducing economic disparity, ensuring economic stability, modernizing economy. Next heading ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 6 ಸೆಂಟೆನ್ಸಸ್ ಈಚ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ ಮಕ್ಕಳ. ಈಚ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್ಸ್. ಹಾಗೆ ನಿಮಗೆ ಕ್ವೆಶನ್ ನಂಬರ್ 7ನಲ್ಲಿ ಒಂದು ಆಪ್ಷನಲ್ ಕ್ವೆಶನ್ ಸಹ ಇರುತ್ತೆ. 2 ಕ್ವೆಶನಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ನೀವು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೆಯುವಂಥದ್ದು ಮಕ್ಕಳ. ನೀವು ಪಾಯಿಂಟ್ ವೈಸು ಉತ್ತರವನ್ನು ಬರೆದ್ರೆ ನಿಮಗೆ ನೆನಪಿಟ್ಕೊಂಡು ಬರೆಯೋದಕ್ಕೂ ಈಸಿ ಆಗುತ್ತೆ, ಮತ್ತು ಏನು ಬಿಟ್ಟಿದ್ದೀರಾ ಅನ್ನೋದನ್ನು ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಕ್ವೆಶನ್ ಪೇಪರ್ ಅಥವಾ ಆನ್ಸರ್ ಶೀಟ್ನ ಕರೆಕ್ಷನ್ ಮಾಡೋರಿಗೂ ಸಹ ಪಾಯಿಂಟ್ ವೈಸ್ ಇದ್ದರೆ ಈಸಿ ಆಗುತ್ತೆ ಮಕ್ಕಳ, ಮಾರ್ಕ್ಸನ್ನು ಅಲಾಟ್ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 7ನಲ್ಲಿ ನೋಡಿ, ಹೌ ಕ್ಯಾನ್ ವಿ ಪ್ರೊಟೆಕ್ಟ್ ಫಾರೆಸ್ಟ್ ಆರ್ ಹೌ ಕ್ಯಾನ್ ವಿ ಪ್ರಿವೆಂಟ್ ಸಾಯಿಲ್ ಎರೋಷನ್? ಆನ್ಸರ್ ನೋಡಿ ಮಕ್ಕಳ, ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್ನಲ್ಲಿ ಕಟಿಂಗ್ ಡೌನ್ ಡ್ರೈಡ್ ಅಪ್ ಆ್ಯಂಡ್ ಅಬ್ರೇಸಿಂಗ್ ಟ್ರೀಸ್, ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್, ಸೋಯಿಂಗ್ ಸೀಡ್ಸ್, ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ಇಲ್ಲೀಗಲ್ ಕಟಿಂಗ್ ಆಫ್ ಟ್ರೀಸ್, ಪ್ರೊಟೆಕ್ಟಿಂಗ್ ದ ಟ್ರೀಸ್ ಅಗೇನ್ಸ್ಟ್ ಡಿಸೀಸಸ್, ಕಂಟ್ರೋಲ್ ಓವರ್ ಗ್ರೇಸಿಂಗ್, control forest fire, control deforestation, motivating people, social forestry projects. ನೆಕ್ಸ್ಟು ಆಪ್ಷನಲ್ಲಿರುವಂತಹ ಕ್ವೆಶನ್ಗೆ ಆನ್ಸರ್ ನೋಡಿ ಮಕ್ಕಳ. ಪ್ರಿವೆನ್ಷನ್ ಆಫ್ ಸಾಯಿಲ್ ಹೇಗೆ ಮಾಡಬೇಕು ಅಂತಂದರೆ, ಕಾಂಟೋರ್ ಪ್ಲೋಯಿಂಗ್, ಕನ್ಸ್ಟ್ರಕ್ಷನ್ ಬಂಡ್ಸ್, ಟೆರೆಸ್ ಅಗ್ರಿಕಲ್ಚರಲ್ ಫೀಲ್ಡ್ಸ್, ಪ್ರಿವೆಂಟಿಂಗ್ ಡಿಫಾರೆಸ್ಟೇಷನ್, afforestation, control livestock grazing, planned use of water, and
construction of check dams. These are the prevention of soil. Question number 8. The government undertaking several measures to empowerment of gender minorities. Justify. Answer is the family cannot be separated from the community and the village. Comprehensive housing scheme, formation of National Council, Garima Griha, National Portal for Transgender, and Smile Scheme. These are the several measures undertaken by the government for gender minorities. Next heading ನೋಡಿ ಮಕ್ಕಳ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 8 ಸೆಂಟೆನ್ಸಸ್ ಈಚ್. ಇಲ್ಲಿ ನಿಮಗೆ ಕ್ವೆಶನ್ ನಂಬರ್ 9ಅಲ್ಲಿ ಆಪ್ಷನಲ್ ಕ್ವೆಶನ್ ಸಹ ಇರುತ್ತೆ ಮಕ್ಕಳ. 2 ಕ್ವೆಶನಲ್ಲಿ ಯಾವುದಾದ್ರು ಒಂದು ಕ್ವೆಶನ್ನ ನೀವು ಆಯ್ಕೆ ಮಾಡಿಕೊಂಡು ಆನ್ಸರ್ನ ಬರೀಬೇಕಾಗತ್ತೆ. ಹಾಗೆ ಇದು 4 ಮಾರ್ಕದ ಕ್ವೆಶನ್ ಆಗಿರುತ್ತೆ ಮಕ್ಕಳ. ಓಕೆನಾ? ಸ್ಟೇಟ್ ದ ಹೈಲೈಟ್ಸ್ ಆಫ್ ಪೆರಿಯಾರ್ ಮೂಮೆಂಟ್ಸ್ ಆರ್ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4. ಆನ್ಸರ್ ನೋಡಿ ಮಕ್ಕಳ. ಮೊದಲಿಗೆ ಹೈಲೈಟ್ಸ್ ಆಫ್ ಪೆರಿಯರ್ ಮೂಮೆಂಟ್ನ ನೋಡ್ತಾ ಹೋಗೋಣ. ಇ ವಿ ರಾಮಸ್ವಾಮಿ ನಾಯ್ಕರ್ ಲೇಡ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಇನ್ ತಮಿಳುನಾಡು. He founded Self-Respect League in 1926. He was called Periyar out of love by people. He argued Tamil was language of Dravidians. He opposed caste and gender-based discrimination. Participated in temple entry movement at Vaikom in Kerala. He became the president of Justice Party in 1939. He started an association called Dravid Kazhagam. He started an English magazine, Revolt. ನೆಕ್ಸ್ಟ್ ಆನ್ಸರ್ ನೋಡಿ ಮಕ್ಕಳ. ಆಪ್ಷನಲ್ ಕ್ವಶನ್ ಇದೆಯಲ್ವಾ, ಅದಕ್ಕೆ ಆನ್ಸರು ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4. ಫ್ರೀ ಪ್ರೈಮರಿ ಎಜುಕೇಷನ್, ಎನ್ಕರೇಜ್ಮೆಂಟ್ ಆಫ್ ಗರ್ಲ್ಸ್ ಎಜುಕೇಷನ್, he started University of Mysore, started the scholarship to students, established Indian Institute of Science, a marriage was constructed across the river Kaveri at Belagola, legislative council was started, small and large scale industries were started, encouraged fine arts and music, Mysore became a model state. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಕ್ವೆಶನ್ ನಂಬರ್ 10ನ ನೋಡಿ ಮಕ್ಕಳ. ಮಾರ್ಕ್ ದ ಫಾಲೋಯಿಂಗ್ ಇನ್ ದ ಗಿವನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ. ಮಕ್ಕಳ ಇಲ್ಲಿ 4 ಪ್ಲೇಸಸ್ನ ಕೊಟ್ಟಿರ್ತಾರೆ. ಈಚ್ ಪ್ಲೇಸ್ ಕ್ಯಾರೀಸ್ ಹಾಫ್ ಆಫ್ ಮಾರ್ಕ್. ಟೋಟಲ್ ಇದು 2 ಮಾರ್ಕ್ ಕ್ವೆಶನ್ ಆಗಿರುತ್ತೆ ಮಕ್ಕಳ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಮ್ಯಾಪ್ ಅಂತ ಕೊಟ್ಟಿದ್ದಾರಲ್ವಾ, ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿ ರೆಡಿ ಮ್ಯಾಪನ್ನು ನಿಮಗೆ ಕೊಡ್ತಾರೆ. ಆ ಮ್ಯಾಪಲ್ಲಿ ನೀವು ಈ 4 ಪ್ರದೇಶಗಳನ್ನು ಗುರ್ತು ಮಾಡಬೇಕಾಗತ್ತೆ. ಯಾವುದ್ಯಾವುದು ನೋಡಿ, ಬಾಕ್ರಾನಂಗಲ್ ಪ್ರಾಜೆಕ್ಟ್, ನರ್ಮದಾ ಪ್ರಾಜೆಕ್ಟ್, ತುಂಗಭದ್ರಾ ಪ್ರಾಜೆಕ್ಟ್ ಹಾಗೂ ಹಿರಾಕುಡ್ ಪ್ರಾಜೆಕ್ಟ್. ಇವಿಷ್ಟನ್ನು ನೀವು ABCD ಅಂತ ಹೇಳಿ ಮಾರ್ಕ್ ಮಾಡಿ ಅದರ ಮುಂದೆ ಅದರ ಹೆಸರನ್ನು ಸಹಿತ ಬರೀಬೇಕಾಗತ್ತೆ ಮಕ್ಕಳ. ಓಕೆನಾ? ನೋಡಿ, ಈ ರೀತಿಯಾಗಿ ನಿಮಗೆ ಮ್ಯಾಪನ್ನು ಕೊಟ್ಟಾಗ ಬಾಕ್ರಾನಂಗಲ್ ಪ್ರಾಜೆಕ್ಟ್, ನರ್ಮದಾ ಪ್ರಾಜೆಕ್ಟ್, ಹಿರಾಕುಡ್ ಪ್ರಾಜೆಕ್ಟ್ ಅಂತ ಹೇಳಿ ನೀಟಾಗಿ ನೋಡಿದ್ರೆ ಒಂದೆರಡು ಸತಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳ. ಇಲ್ಲಿ ತುಂಗಭದ್ರಾ ಪ್ರಾಜೆಕ್ಟ್ 4 ಪ್ರಾಜೆಕ್ಟ್ಗಳನ್ನ ಸಹ ಇಲ್ಲಿ ಮಾರ್ಕ್ ಮಾಡಿದ್ದಾಗಿದೆ. ಅದನ್ನು ನೀವು ABCD ಅಂತಲೂ ಸಹ ಮಾರ್ಕ್ ಮಾಡಬೇಕು ಮಕ್ಕಳ. ಓಕೆನಾ ಮಕ್ಕಳ? ಇಲ್ಲಿಗೆ 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ ವಿತ್ ಆನ್ಸರ್ಸ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.